ಮಂಡ್ಯದಲ್ಲಿ ಕೈಗಾರಿಕಾಭಿವೃದ್ಧಿ ವಿಚಾರವಾಗಿ ರಾಜಕೀಯ ನಾಯಕರ ಕಾದಾಟ ಜೋರಾಗಿದೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವೆ ಹೋರಾಟಗಾರನ ದಿಢೀರ್ ಎಂಟ್ರಿ ಆಗಿದೆ. ಕೈಗಾರಿಕೆಗಳಿಗೆ ಅಗತ್ಯವಿರುವ ಜಮೀನಿನ ಸೂಕ್ತ ದಾಖಲೆ ಮುಂದಿಟ್ಟು ರಾಜಕೀಯ ನಾಯಕರಿಗೆ ಕೆಆರ್ ರವೀಂದ್ರ ಟಾಂಗ್ ಕೊಟ್ಟಿದ್ದಾರೆ. ಕೈಲಾಗದವನು ಮೈಪರಿಸಿಕೊಂಡ ಎಂಬಂತೆ ಕಚ್ಚಾಡೋದು ಬಿಡಿ, ಅಗತ್ಯ ಭೂಮಿಯನ್ನ ನಾನು ತೋರಿಸ್ತೇನೆ. ಎರಡೂ ಸರ್ಕಾರಗಳು ಕೈಗಾರಿಕೆಗಳನ್ನು ತಂದು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ಆರ್ಎಸ್ಎಸ್ ನಾಯಕರ ವಿರುದ್ಧ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಕೆಂಡ ಕಾರಿದ್ದಾರೆ. ಎಳಕಲ್ ನಗರದಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ನ 100 ವರ್ಷದ ಸಾಧನೆ ಏನು, ಶತಮಾನೋತ್ಸವ ಮಾಡಿ ಏನು ಸಾಧನೆ ಮಾಡಿದ್ದಾರೆ, ಆರ್ಎಸ್ಎಸ್ನಿಂದ ದೇಶಕ್ಕೆ ಏನು ಕೊಡುಗೆ ಇದೆ. ಮೊದಲು ಅವರಿಗೆ ಚಡ್ಡಿ ಇತ್ತಂತೆ, ಈಗ ಅದನ್ನು ಫುಲ್ ಪ್ಯಾಂಟ್ ಮಾಡಿದ್ದಾರೆ. ಆ ಸಾಧನೆಯೇ ಆರ್ಎಸ್ಎಸ್ನವರದ್ದು. ಈಗ ನಡೆಯುವಂಥ ಭಯೋತ್ಪಾದನೆಗೆ ಏನಾದರೂ ರಕ್ಷಣೆ ಕೊಟ್ಟಿದ್ದಾರಾ? ಏನಾದರೂ ಮಾಡಬೇಕಲ್ವಾ? ಕೋಲು ಹಿಡ್ಕೊಂಡು ಓಡಾಡೋದು ಏನು ಗುಂಡಾಗಿರಿ ಮಾಡೋಕ ಅಂತ ಆರ್ಎಸ್ಎಸ್ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಏನು ಸಾಧನೆ ಮಾಡಿದ್ದಾರೆ? 100 ವರ್ಷದ ಶತಮಾನೋತ್ಸವ ಮಾಡಿದ್ದಾರೆ. ಏನು ಈ ದೇಶದಲ್ಲಿ ಆದಂತ ಉತ್ತರ ಕೊಡುಗೆ, ದೇಶಕ್ಕೆ ಕೊಡುಗೆ ಒಂದು ಉತ್ತರ ಕೊಟ್ಬಿಡುತ್ತೆ ಆರ್ಎಸ್ಎಸ್. ಚಡ್ಡಿ ಹಾಕೊಂಡು ಹೇಳ್ತಾರೆ, ಚಡ್ಡಿ ಹೋಗಿ ಫುಲ್ ಪ್ಯಾಂಟ್ ಮಾಡ್ತಾರೆ. ಅದೇನ್ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಧನೆ ಮಾಡೋದು ದೊಡ್ಡ ಅಂತ ಈ ದೇಶದಾಗ. ಆರ್ಎಸ್ಎಸ್ ಅವ್ರಿಗೆ ಅರ್ಧ ಚಡ್ಡಿ ಇತ್ತಂತ ಅದು ಫುಲ್ ಪ್ಯಾಂಟ್ ಮಾಡಿದ್ರು. ಅದೊಂದ ಸಾಧನೆ ಈ ದೇಶದವರು ಆರ್ಎಸ್ಎಸ್ ನವ್ರು ಮಾಡಿದ್ರು. ಇಲ್ಲಿವರೆಗೂ ಏನ್ ಮಾಡಿದ್ರು ಸಾಧನೆ? ಸಾಧನೆಗಳು ಬೇಕಲ್ಲ. ಈ ದೇಶಕ್ಕೆ ಏನಾದ್ರು ಕೊಡುಗೆ ಕೊಟ್ಟು ಅಥವಾ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ರಾಜ್ಯದ ಕೆಲ ಜಿಲ್ಲೆಯ ಕೋರ್ಟಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಬಂದಿದೆ. ಮೈಸೂರು, ಬಾಗಲಕೋಟೆ, ಗದಗ, ಧಾರವಾಡ ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶಗಳು ಬಂದಿದ್ದು ಆತಂಕ ಸೃಷ್ಟಿಸಿದೆ. ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ತಂಡಗಳು ಸ್ಥಳಕ್ಕೆ ತೆರಳಿ ತಪಾಸಣೆ ನಡೆಸಿದ್ದು ಯಾವುದೇ ಸ್ಫೋಟಕ ಪತ್ತೆಯಾಗಿಲ್ಲ. ಕಳೆದ ತಿಂಗಳ ಹಿಂದೆ ಇಂತಹ ಹುಸಿ ಬೆದರಿಕೆಗಳು ಬಂದಿದ್ದವು. ಸಮಾಜಘಾತಕ ಚಟುವಟಿಕೆಗಳಲ್ಲಿ ಭಾಗಿ ಆರೋಪ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಗಡೀಪಾರು ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತೆ ಗಡೀಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶ ಹೊರಡಿಸಿದ್ರು. ಇದೀಗ ಗಡೀಪಾರು ಆದೇಶ ಪ್ರಶ್ನಿಸಿ ಮತ್ತೊಮ್ಮೆ ಮಹೇಶ್ ಶೆಟ್ಟಿ ತಿಮರೋಡಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಮೂಲಕ ಗಡೀಪಾರು ಆದೇಶ ರದ್ದು ಕೋರಿ ತಿಮರೋಡಿ 2ನೇ ಬಾರಿಗೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಸರ್ಕಾರಿ ನೌಕರರ ಡಿನ್ನರ್ ಪಾರ್ಟಿಯಲ್ಲಿ ಗಲಾಟೆ ನಡೆದಿರುವ ಪ್ರಸಂಗ ಯಾದಗಿರಿ ನಗರದಲ್ಲಿ ನಡೆದಿದೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಣ್ಣೆ ನಶೆಯಲ್ಲಿ ತೇಲಾಡಿದ ನೌಕರರು ಹಾಡು ಹಾಡುವಂತೆ ಗಲಾಟೆ ಮಾಡಿದ್ದಾರೆ. ಎಣ್ಣೆ ನಶೆಯಲ್ಲಿ ಸಂಗೀತ ಕಲಾವಿದರ ಸೌಂಡ್ ಸಿಸ್ಟಮ್ ಹೊಡೆದು ಹಾಕಿ ಕಲಾವಿದರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಜನವರಿ 2ರಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ನೌಕರರ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಪಟು ಸಮಾರೋಪ ಕಾರ್ಯಕ್ರಮದ ನಂತರ ಡಿನ್ನರ್ ಪಾರ್ಟಿ ಇತ್ತು. ಈ ವೇಳೆ ಸರ್ಕಾರಿ ನೌಕರರು ಕಲಾವಿದರ ಮೇಲೆ ದರ್ಪ ಮೆರೆದಿದ್ದಾರೆ. ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯಲ್ಲಿ ನಡೆದಿದೆ. 50 ವರ್ಷದ ಮಹಿಳೆಯ ಮೃತದೇಹ ಅಂತ ಗುರುತಿಸಲಾಗಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದರು. ಈ ಕುರಿತು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿನ ನವದಂಪತಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನ ಅಸಲಿ ಸ್ಟೋರಿ ತಿಳಿದ ಕೀರ್ತನ ಶಾಕ್ಗೆ ಒಳಗಾಗಿದ್ದು, ಒಂದೇ ದಿನಕ್ಕೆ ಪ್ರಿಯಕರ ಸಂದೀಪನ ಮುಖವಾಡ ಕಳಚಿ ಬಿದ್ದಿದೆ. 4-5 ಯುವತಿಯರ ಜೊತೆ ಸಾಯಿ ಸಂದೀಪ್ ಚೆಲ್ಲಾಟ ಆಡಿದ್ದು ಬಟಾಬಯಲಾಗಿದೆ. ಒಬ್ಬರಿಗೆ ತಿಳಿಯದಂತೆ ಮತ್ತೊಬ್ಬರ ಜೊತೆ ಸಂಪರ್ಕದಲ್ಲಿ ಈತ ಇರ್ತಾ ಇದ್ದ. ಇನ್ನು ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದು ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಸಂದೀಪನ ಕೃತ್ಯಗಳು ತಿಳಿತಾ ಇದ್ದಂತೆ ತಾಳಿ ಬಿಚ್ಚಿ ಪೋಷಕರೊಂದಿಗೆ ಕೀರ್ತನ ಹೊರಟು ಹೋಗಿದ್ದಾಳೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಭೀಕರ ಹತ್ಯೆಯೊಂದು ನಡೆದಿದ್ದು, ಗಂಡನಿಂದ ದೂರವಿದ್ದ ವಿವಾಹಿತ ಮಹಿಳೆಯನ್ನ ಕತ್ತು ಕೊಯ್ದು ಅಮಾನವೀಯವಾಗಿ ಕೊಲೆ ಮಾಡಲಾಗಿದೆ. ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಚಾಪಲಗಡ್ಡ ಪ್ರದೇಶದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಉಮಾ ಹತ್ಯೆಗೆ ಒಳಗಾದ ಮಹಿಳೆ ಅಂತ ಗುರುತಿಸಲಾಗಿದೆ. ಗಂಡನಿಂದ ಕಳೆದ 6 ವರ್ಷಗಳಿಂದ ಮಹಿಳೆ ದೂರ ಇದ್ಲು. ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿದ್ದು, ಈ ಸಂಬಂಧ ಚಿತ್ತವಾಡ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ಮಾದವರ ಬಿಐಎಸ್ಸಿ ಗ್ರೌಂಡ್ನಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಮೃತದೇಹ ಪತ್ತೆ ಪ್ರಕರಣವು ಪತ್ತೆದಾರಿ ಕಾದಂಬರಿಯನ್ನೇ ಮೀರಿಸ್ತಾ ಇದೆ. ಕೊಲೆ ಆರೋಪಿ ಚಂದನ್ನನ್ನ ಮಾದನಾಯಕನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೊಸ ವರ್ಷದ ದಿನವೇ ರವಿ ಹೊನ್ನಮ್ಮನವರ್ ಎಂಬ ಯುವಕನನ್ನ ಚಂದನ್ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಕೊನೆಗೂ ಆರೋಪಿಯನ್ನು ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಕಲಬುರಗಿಯಲ್ಲಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಉಪನ್ಯಾಸಕನನ್ನ ಬಂಧಿಸಲಾಗಿದೆ. ರಾಜ್ಕುಮಾರ್ ಬಂಧಿತ ಉಪನ್ಯಾಸಕ ಅಂತ ಗೊತ್ತಾಗಿದೆ. ಅಫಜಲಪುರ ಪಟ್ಟಣದ ಸರ್ಕಾರಿ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿದ್ದು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಹೊಸ ವರ್ಷಕ್ಕೆ ವಿದ್ಯಾರ್ಥಿನಿಗೆ ಗಿಫ್ಟ್ ಕೊಡುವ ನೆಪದಲ್ಲಿ ಕಾಲೇಜಿಗೆ ಬೇಗ ಬರುವಂತೆ ಹೇಳಿ ಕರೆಸಿಕೊಂಡು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಈ ಕುರಿತು ಅಫಜಲಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.